ರೂಬಿ, ಸಮಾಧಾನ ಪಡ್ಕೋ. ಸರ್, ಎಕ್ಸ್ಕ್ಯೂಸ್ ಮೀ. ಸರ್, ಕಮಿಷನರು ಮತ್ತು ಡೆಪ್ಟಿಯವರು ಯಾವುದೋ ಇನ್ವೆಸ್ಟಿಗೇಷನ್ ಅಂತ ಹೋಗಿ ವಾಪಸ್ ಬರ್ತಿರ್ಬೇಕಾದ್ರೆ ಯಾರೋ ಟೆರರಿಸ್ಟ್ ಕಾರ್ನಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ರಿಂದ ಕಾರ್ ಬ್ಲಾಸ್ಟ್ ಆಯ್ತು ಸರ್. ಕಮಿಷನರು ಮತ್ತು ಡ್ರೈವರು ಸ್ಪಾಟಲ್ಲೇ ಸತ್ತೋದ್ರು ಸರ್. ಡೆಪ್ಯೂಟಿ ಕಮಿಷನರು ಈಸ್ ಇನ್ ಕೋಮಾ ಸ್ಟೇಜ್. ಕಮಲಾ ನರ್ಸಿಂಗ್ ಹೋಮಲ್ಲಿ ಇದ್ದಾರೆ. ಹಲೋ, ನಿಮ್ದಾಯ್ತಲ್ಲ? ಎಸ್ ಸರ್. ಸರ್, ನಿಮ್ಮ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಡಾಲ್ಫಿಶ್ ಐಲ್ಯಾಂಡ್ ಜೈಲಿಂದ ಎಸ್ಕೇಪ್ ಆಗಿದ್ದಕ್ಕೆ ಸೆಂಟ್ರಲ್ನವರು ನಿಮ್ಮ ಮೇಲೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದ್ದಾರೆ. sir, but the main problem is... Shh, don't try to create a scene here. Okay, sir. Please go. Excuse me, sir. Yes. ಡೆಪ್ಯೂಟಿ ಕಮಿಷನರ್ ಅವಿನಾಶ್ ಇಲ್ಲೇನ ಅಡ್ಮಿಟ್ ಆಗಿರೋದು? ಹೌದು, ಅವ್ರು ಇಲ್ಲೇ ಇದ್ದಾರೆ. ಬಟ್ ಈಸ್ ಇನ್ ಕೋಮಾ. ಅವ್ರನ್ನ ನೋಡ್ಬೋದಾ? ಹೇಗಾಗುತ್ತೆ? ಅವ್ರು ಕೋಮಾ ಸ್ಟೇಜಲ್ಲಿ ಇದ್ದಾರೆ. ಅವ್ರು ನಿಮ್ಮನ್ನ ನೋಡಕ್ಕೂ ಆಗಲ್ಲ, ಮಾತಾಡಕ್ಕೂ ಆಗಲ್ಲ. ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಸರ್, ನಾವು ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ. ನಾವು ಡಿಪಾರ್ಟ್ಮೆಂಟ್ನವರು. ಜಸ್ಟ್ 1 minute ನೋಡ್ಬಿಟ್ಟು ಹೋಗ್ತೀವಿ, ಪ್ಲೀಸ್. ಓಕೆ, ಬನ್ನಿ. ಸರ್, ನೋ, ಡೋಂಟ್ ಡಿಸ್ಟರ್ಬ್. ಸರ್. ಹಲೋ, ತೊಂದರೆ ಕೊಡಬೇಡಿ. ನೋಡಿದ್ದಾಯ್ತಲ್ಲ, ಪ್ಲೀಸ್ ಹೊರಡಿ. ಹಲೋ, ಕಂಟ್ರೋಲ್ ರೂಮ್. ಅವರಿಬ್ರು ಡಾಲ್ಫಿಶ್ ಐಲ್ಯಾಂಡ್ ಹೋಗ್ಬೇಕಾದ್ರೆ ನಮ್ಮ ಉಪನಗರ ಫಾರೆಸ್ಟ್ ನ ದಾಟ್ಕೊಂಡು ಹೋಗ್ಬೇಕು. ನೀವು ನಾರ್ತ್ ಇಂದ ಫೋರ್ಸ್ ಕೊಟ್ರೆ ನಾನು ಸೌತ್ ಇಂದ ಕವರ್ ಮಾಡ್ತೀನಿ. ಓವರ್. ಪೆಟ್ರೋಲ್ ಖಾಲಿ ಆಗಿರೋದ್ರಿಂದ ಗಾಡಿನ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು 3-4 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗಿರಕ್ಕಾಗಲ್ಲ. ಅವ್ರಿಗೆ ಕಾಡಲ್ಲೇ ಇದ್ದಾರೆ. ಸಚ್. ನನ್ನ ಮಕ್ಕಳು ಈ ಕಾಡಿಂದ ಎಲ್ಲೂ ಹೋಗಿರೋಕ್ ಸಾಧ್ಯನೇ ಇಲ್ಲ. ಕೀಪ್ ಸರ್ಚಿಂಗ್. ಹಲೋ, ಎಸ್.
ಅರ್ಜುನ್ ಯಾಕೆ ಹೀಗೆ ಆಗ್ತಿದೆ ಅರ್ಜುನ್? ನೀವು ಬರ್ಬೇಕಾರೆ ಪೊಲೀಸ್ ಫಾಲೋ ಮಾಡಿಲ್ಲ ತಾನೇ? ಇಲ್ಲ, ಸಮಾಧಾನ ಮಾಡ್ಕೊ. ಬೇರೆ ಯಾರು ಫಾಲೋ ಮಾಡಲಿಲ್ಲ? ಯಾರು ಫಾಲೋ ಮಾಡಿಲ್ಲ. ಸುನೀತಾ, ನೀವು ತಂದಿರೋ ಕಾರ್ನ ಯಾವ್ದಾರು ಬುಷಲ್ಲಿ ಬಚ್ಚಿಟ್ಬಿಡಿ. ಆಯ್ತು. ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ಡಾಕ್ಟರ್ ಲ್ಯಾಬ್. ನೀವು ಡಾಕ್ಟರ್, ನಾನು ಅವನು ಅರ್ಜುನ್. ಅದೇ ಸರ್, ನಕಲಿ ಬ್ಯಾಂಕ್ ರಾಬರಿ ಮಾಡಿ ಜೈಲಿಗೆ ಹೋದವರು. ಎಸ್ ಐ ರಿಮೆಂಬರ್. ಹಾಗಾದ್ರೆ ನೀವು ಜೈಲಿಂದ ವಾಪಸ್ಸು ನಮ್ಮನ್ನ ರಿಲೀಸ್ ಮಾಡ್ಲಿಲ್ಲ ಸರ್, ನಾವು ತಪ್ಪಿಸ್ಕೊಂಡ್ ಬಂದ್ವಿ. ನೀವೇ ನಮ್ಮನ್ನು ಕಾಪಾಡ್ಬೇಕು ಸರ್. ನಾನು ಹೇಗಪ್ಪ ನಿಮ್ಮನ್ನು ಕಾಪಾಡ್ಲಿ? ಅದೇ ಸರ್, ನಾವು ಮಾಡಿದ್ದು ನಕಲಿ ರಾಬರಿ, ನಾವು ಶೂಟ್ ಮಾಡಿದ್ದು ಡಮ್ಮಿ ಬುಲೆಟ್ಸ್ ಇಂದ ಅಂತ ಹೇಳಿ ಬಂದು ಸಾಕ್ಷಿ ಕೊಟ್ರೆ ಸಾಕು ನೋಡಿ, ಸರ್. ನಿಮಗೆ ಗೊತ್ತಿರೋ ಹಾಗೆ ಕಮಿಷನರು ನನಗೆ ಹೇಳಿದ್ದು ನೀವು ಡಮ್ಮಿ ಬುಲೆಟ್ ಇಂದ ಫೈರ್ ಮಾಡ್ತೀರಾ, ಸೆಕ್ಯೂರಿಟಿ ಗಾರ್ಡ್ ಸಾಯೋದಿಲ್ಲ, ಆದ್ರೂ ಒರಿಜಿನಲ್ ಬುಲೆಟ್ ಇಂದ ಸತ್ತಿದ್ದಾರೆ ಅಂತ ರಿಪೋರ್ಟ್ ಕೊಡು ಅಂದ್ರು. ಕರೆಕ್ಟ್? ಎಸ್ ಸರ್. ಆದ್ರೆ ನೀವು ಫೈರ್ ಮಾಡಿರೋದು ಒರಿಜಿನಲ್ ಬುಲೆಟ್ಸ್ ಇಂದ, ಸೆಕ್ಯೂರಿಟಿ ಗಾರ್ಡ್ ಸತ್ತಿದ್ದಾರೆ. ಹಾಗಾದ್ರೆ ಈ ಒರಿಜಿನಲ್ ಬುಲೆಟ್ಸ್ ನ ರೀಪ್ಲೇಸ್ ಮಾಡಿದವರು ಯಾರು ಸರ್? ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಐ ಡೋಂಟ್ ನೋ. ಸರ್ ಹಾಗೆ ಹೇಳ್ಬಿಟ್ರೆ ಹೇಗೆ ಸರ್? ಸರ್ ಪ್ಲೀಸ್ ಸರ್. ಓಕೆ ಓಕೆ, ಇನ್ ವಾಟ್ ವೇ ಕ್ಯಾನ್ ಐ ಹೆಲ್ಪ್ ಯು? ಕಮಿಷನರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ನಿಮಗೆ ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ಸ್ ನ ನೀವು ಅವ್ರ ಜೊತೆ ಮಾಡಿದ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ನ ಸರ್ಕಾರಕ್ಕೆ ತಿಳಿಸಿದರೆ ಸಾಕು ಸರ್. ಆಲ್ ರೈಟ್, ನಾನೊಬ್ಬ ಹೇಳೋದ್ರಿಂದ ಏನ್ ಪ್ರಯೋಜನ? ನಿಮ್ಮ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಕರೆಸಿ, ನಿಮ್ಮ ಪೊಲೀಸ್ ಕಮಿಷನರ್ ಹೌ ಇಟ್ ಇಸ್ ಪಾಸಿಬಲ್? ಕಮಿಷನರ್ ಸತ್ತೋದ್ರು ಸರ್. ಡೆಪ್ಯೂಟಿ ಕೋಮಾನಲ್ಲಿದ್ದಾರೆ ಸರ್. ಓ ಮೈ ಗಾಡ್. ಸರ್ ಸರ್, ಇದು ಒಂದು ದೊಡ್ಡ ಮಿಸ್ಟ್ರಿ ಸರ್. ಈಗ ನಮ್ಗೆ ಉಳಿದಿರೋದು ನಾನೊಬ್ನೇ ಅಂತೀರಾ? ಹೌದು Yes, sir. ಸರ್, ನಿಮ್ ಮಾತಿಗೆ ಬೆಲೆ ಇದೆ ಸರ್. ದಯವಿಟ್ಟು ಬನ್ನಿ ಸರ್, ಪ್ಲೀಸ್. ಸರ್, ಪ್ರಮಾಣವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಯಾವ ತಪ್ಪು ಮಾಡಿಲ್ಲ ಸರ್. ನಮ್ಮನ್ನ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಮ್ಮನ್ನ ಕಾಪಾಡಿ ಸರ್. ಆಗಲ್ಲ ಸರ್, ಪ್ಲೀಸ್ ಸರ್, ನಿಮ್ ಕಾಲಿಗೆ ಬೀಳ್ತೀನಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಓಕೆ ಓಕೆ, ಆಲ್ ರೈಟ್, ನಾನು ಎವಿಡೆನ್ಸ್ ಕೊಡ್ತೀನಿ, ಬನ್ನಿ. ये साले क्या हो गए रे?
ನಿನ್ನ ದೃಷ್ಟಿಗೆ ತುಂಬಾ ದೂರ ಇರೋನು, ನಿನ್ನ ಸಾವಿಗೆ ಬಹಳ ಹತ್ರ ಇರೋನು. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ ಚಕ್ರವರ್ತಿ? ಐ ಆಮ್ ಫ್ರಮ್ ದ CBI ಡಿಪಾರ್ಟ್ಮೆಂಟ್. ಚಕ್ರವರ್ತಿ, ನೀನೊಬ್ಬ ಅಪರಾಧಿ. ಅಪರಾಧ ಮಾಡದಿರೋ ಕೈದಿಗಳು ನಿನ್ನ ಜೈಲಲ್ಲಿ ಎಷ್ಟೋ ಜನ ಇದ್ದಾರೆ. ಆದ್ರೆ ಇದೇ ನಿನ್ನ ಜೈಲಲ್ಲಿ ನಿನ್ನನ್ನು ಒಬ್ಬ ಕೈದಿಯಾಗಿ ಅರೆಸ್ಟ್ ಮಾಡ್ತೀನಿ. ಮರ್ಯಾದೆಯಿಂದ ಸರೆಂಡರ್ ಆಗು. ಏ ಮ್ಯಾನ್, ಸಾವುಗಂತೂ ನಾನು ಹೆದರೋನಲ್ಲ. ಗನ್ಸ್ ಬಾಂಬ್ಸ್ ತುಂಬಿರೋ ಈ ನಿನ್ನ ವ್ಯಾನ್ ಈಗ ನನ್ನ ಹತ್ರ ಇದೆ. ಇದೇ ಈ ನಿನ್ನ ವ್ಯಾನ್ ನ ತಗೊಂಡು ಸೀದಾ ನಿನ್ ಚೇಂಬರ್ ನಾನು ನುಗ್ಗಿದ್ರೆ ನಿನ್ ಸಾಮ್ರಾಜ್ಯದ ಜೊತೆ ನೀನು ಕಲಾಸ್. ಚಕ್ರವರ್ತಿ, ಏನ್ ಹೇಳ್ತೀಯಾ? ಹೇಳ್ದೆ ಇರೋಲ್ಲ. ಹಲೋ, ಈಗ ಹೇಳ್ತೀನಿ ಕೇಳು. ನನ್ನ ಸಾಮ್ರಾಜ್ಯಕ್ಕೆ ನಿನ್ನ ಇನ್ವೈಟ್ ಮಾಡೋದಕ್ಕೆ ನಿಮ್ಮೋರ್ನೇ ಕಳಿಸಿದ್ದೀನಿ. ಸರೆಂಡರ್ ಅನ್ನೋದು ನಿನಗ್ ಸೇರಿದ್ದೋ ನನಗ್ ಸೇರಿದ್ದೋ ನೀನೇ ಡಿಸೈಡ್ ಮಾಡು. ದ ಚಾಯ್ಸ್ ಇಸ್ ಯೋರ್ಸ್.